ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಸ್ಪೆಷಲ್ ಆಗಿ ಬೆಳಗಿನ ತಿಂಡಿಗೆ ಆಲೂ ಪರೋಟ ರೆಸಿಪಿ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ. ಆಲೂ ಪರೋಟ ಮಾಡುವಾಗ ನಾನು ಗ್ರೀನ್ ಪೇಸ್ಟ್ಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡಿ, ನಾನು ಮೊದಲಿಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಂದರೆ ಉಪ್ಪು, ಗ್ರೀನ್ ಚಿಲ್ಲಿ ಪೇಸ್ಟ್, ಹಾಗೆ ಒಂದು ಪ್ಯಾಕೆಟಷ್ಟು ಮ್ಯಾಗಿ ಮಸಾಲ ಪೌಡ್ರ್. ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಹಾಕದೇ ಇದ್ರೂ ನಡೆಯುತ್ತೆ. ಮತ್ತು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಲೂ ಪರೋಟ ಮಾಡಲಿಕ್ಕೆ ನಾವು ಮೊದಲಿಗೆ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ನೋಡಿ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಒಂದೊಂದಾಗಿ ಹಾಕಿ ಮಾಡ್ಕೊಳ್ಬೋದು. ಈಗ ರೆಡಿ ಮಾಡಿಟ್ಟಿದ್ದೀನಿ ಆಲೂಗಡ್ಡೆನ. ಇದಕ್ಕೆ ನಾನು ತೊಗೊಂಡಿರೋದು ಚಪಾತಿ ಹಿಟ್ಟು. ನಾವು ಚಪಾತಿ ಯಾವ ಹಿಟ್ಟಲ್ಲಿ ಮಾಡ್ತೀವಿ ಅದೇ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿಟ್ಟಿರುವಂಥ ಆಲೂಗಡ್ಡೆಗೆ ಮಸಾಲೆ ಹಾಕ್ಕೊಂಡು ಬನ್ನಿ. ಪ್ಯಾನ್ ಬಿಸಿ ಇಟ್ಟ ನಂತರ ಇದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಮೊದಲೇ ಇಟ್ಟಿರುವಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಂದ ನಂತರ ನಾವು ಗ್ರೀನ್ ಪೇಸ್ಟ್ ಏನು ಮಾಡಿಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇದು ಹಸಿ ವಾಸನೆ ಹೋಗಬೇಕು. ನಂತರ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ, ಆಮೇಲೆ ಮ್ಯಾಗಿ ಮಸಾಲ ಪೌಡ್ರ್ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಳಿ. ಆಮೇಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಒಂದು ಮಸಾಲೆ ಪೌಡ್ರ್ ಇಲ್ಲದೇನೂ ಮಾಡ್ಬೋದು, ಅದನ್ನು ಕೂಡ ರುಚಿಯಾಗಿ ಬರುತ್ತೆ. ಈಗ ನೋಡಿ ಆಲೂಗಡ್ಡೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪರೋಟ ರುಚಿಯಾಗಿ ಬರಬೇಕಂದ್ರೆ ನಾವು ಈ ಮಿಕ್ಸಿಂಗಲ್ಲಿ ತುಂಬ ಗಮನ ಕೊಡಬೇಕು. ಇಲ್ಲಾಂದರೆ ಮಸಾಲೆ ಬೇರೆ ಬಟಾಟೆ ಬೇರೆ ಆಗಿಬಿಡುತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಅದು ಪರೋಟ ರುಚಿಯಾಗಿ ಬರುತ್ತೆ ನಮಗೆ. ಇವಾಗ ರೆಡಿಯಾಗಿದೆ ನೋಡಿ ಸ್ಟಫಿಂಗು. ನಾವು ಕಲಸಿಟ್ಟಿರುವಂಥ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಬಾಲ್ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ನಾವು ಸ್ಟಫಿಂಗು ಕೂಡ ಅದೇ ಅಳತೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಬಾಲ್ ರೀತಿ ಮಾಡಿ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ. ಇವಾಗ ಮಾಡೋದೇನು ಕಷ್ಟ ಅನಿಸೋದಿಲ್ಲ. ನಾವು ನಾರ್ಮಲಾಗಿ ಹೋಳಿಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದನ್ನು ಸಹ ಆಲೂ ಮಿಕ್ಸಿಂಗನ್ನು ನಾವು ಮೊದಲೇ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ನೋಡಿ ಇವಾಗ ನಾವು ತುಂಬುವಾಗ ಈಸಿಯಾಗಿ ಬರುತ್ತೆ. ನಾವು ಹೋಳಿಗೆ ಯಾವ ರೀತಿ ತುಂಬ್ತೀವಿ ಅದೇ ರೀತಿ ನಾವು ಹೂರಣವನ್ನು ಇದಕ್ಕೆ ತುಂಬಬೇಕು. ಹೋಳಿಗೆಗೆ ಬೇಳೆ ಹೂರಣ ಇರುತ್ತೆ, ಇದಕ್ಕೆ ಬಟಾಟೆ ಹೂರಣ ಇರುತ್ತೆ, ಎಷ್ಟೇ ವ್ಯತ್ಯಾಸ. ಹಾಗೆ ಒಂದು ಲಟ್ಸಿ ಇಟ್ಕೊಂಡ ನಂತರ ಮತ್ತೊಂದನ್ನು ನಾವು ಹೋಳಿಗೆ ಯಾವ ರೀತಿ ತುಂಬ್ತೀವಿ ಅದೇ ರೀತಿ ತುಂಬಿ ಇಟ್ಕೊಂಡ್ರೆ ಮತ್ತೊಂದು ಮಾಡುವಾಗ ಈಸಿ ಆಗುತ್ತೆ. ಬೆಳಗಿನ ತಿಂಡಿಗೆ ಸ್ವಲ್ಪ ಬೇಗನೆ ಆಗಬೇಕಲ್ವ ಎಲ್ಲರಿಗೂ. ಈಗ ನೋಡಿ ಲಟ್ಸಿ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಈ ಪರೋಟ ಮಾಡಲಿಕ್ಕೆ ನಿಮಗೆ ಒಂದೇ ಟೈಮಿಗೆ ಕಷ್ಟ ಅನಿಸಿದರೆ ನಾವು ಆಲೂ ಮಿಕ್ಸಿಂಗನ್ನು ಸಂಜೆಗೆ ಮಾಡಿ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಳ್ಬೋದು, ಒಂದು ಡಬ್ಬದಲ್ಲಿ ಹಾಕಿ. ಆವಾಗ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತದು. ಬೆಳಗ್ಗೆ ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡು ನಾವು ಸ್ಟಫಿಂಗನ್ನು ತೆಗೆದು ಮಾಡ್ಬೋದು. ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗೋರಿದ್ದರೆ ಈ ರೀತಿ ಮಾಡಿಟ್ಕೊಂಡಾಗ ಈಸಿಯಾಗಿ ಆಗುತ್ತೆ. ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ರೆಡಿಯಾಗಿದೆ ಆಲೂ ಪರೋಟ ಮತ್ತು ಬೆಣ್ಣೆ ಜೊತೆಗೆ. ಆಲೂ ಪರೋಟ ಮಾಡೋದು ಯಾವ ರೀತಿ ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.